ನಿಮಗೆ ಗೊತ್ತಾ ಈ ಜಗತ್ತಿನಲ್ಲಿ ನಿಸ್ವಾರ್ಥ ಪ್ರೀತಿ ಇದೆ, ಅನ್ಕಂಡೀಷನಲ್ ಲವ್ ಅಂದ್ರೇನು ಅಂತ? ತುಂಬ ಜನ ಈ ಪ್ರೀತಿನ ಅನುಭವಿಸೇ ಇಲ್ಲ. ಆದರೆ ಕೆಲವರು ಮಾತ್ರ ಈ ಪ್ರೀತಿನ ಅನುಭವಿಸಿರ್ತಾರೆ. ಅವರೇ ಹೆಚ್ಚಿನ ಪುಣ್ಯವಂತರು. ಅದೇಗೆ ಗೊತ್ತಾ? ಅವ್ರ ಹತ್ರ ಇರೋ ಪೆಟ್ಸ್, ಅವರ ನಾಯಿ, ಮೊಲ, ಬೆಕ್ಕು, ಬರ್ಡ್ಸ್, ಅಟ್ಲೀಸ್ಟ್ ಗಿಡ ಮರಗಳು. ಆದರೆ ಇವತ್ತು ನಾನು ನಾಯಿ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಾವು ಅನ್ಕೋತೀವಿ ಹೀಗೋಗಿ ನಾಯಿ ಮರಿ ತಂದುಬಿಟ್ರೆ ನನಗೆ ಪುಣ್ಯ ಬಂದುಬಿಡುತ್ತೆ ಅಂತ. ಇಲ್ಲ ರೀ, ಪುಣ್ಯ ಹಾಗೆಲ್ಲ ಬರೋದಿಲ್ಲ. ನಮ್ಮನ್ನು ಮೀರಿದೊಂದು ಶಕ್ತಿ ಇದೆ, ಅದೇ ರಿಲ್ಮ್. ಆ ರಿಲ್ಮ್ ಬಗ್ಗೆ ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಆ ರಿಲ್ಮಲ್ಲಿ ಪ್ರಾಣಿಗಳು ಡಿಸೈಡ್ ಮಾಡ್ತಾರೆ ನಾವು ಯಾರ ಲೈಫಲ್ಲಿ ಹೋಗಬೇಕು, ನಾನು ಯಾರ ಜೊತೆಗೆ ಇರಬೇಕು ಅಂತ. ನಮ್ಮ ಲೈಫಲ್ಲಿ ಇವತ್ತು ಒಂದು ಪೆಟ್ ಬಂದಿದೆ ಅಂದರೆ ಅದು ನಾವು ಇಷ್ಟಪಟ್ಟಿದ್ದಲ್ಲ, ನಾವು ಚೂಸ್ ಮಾಡೋದಲ್ಲ, ಅವು ನಮ್ಮನ್ನು ಚೂಸ್ ಮಾಡಿದ್ದು. ಇದೆ ಆ್ಯಕ್ಚುಲಿ ಸತ್ಯ. ಇದು ನಿಮಗೆ ಅನ್ಕಂಡೀಷನಲ್ ಲವ್ಗೆ ಅರ್ಥ ಕೊಡೋದು. ಲೈಫ್ ನಿಮಗೆ ಎಷ್ಟು ಹೋರಾಟ ಕೊಟ್ಟರು, ಪ್ರಪಂಚ ನಿಮ್ಮನ್ನು ಎಷ್ಟು ತಿರಸ್ಕರಿಸಿದ್ರು, ಒಂದು ಸೋಲ್ ಮಾತ್ರ ನಿಮ್ಮ ಜೊತೆ ಇದ್ದೇ ಇರುತ್ತೆ. ಅದೇ ನಿಮ್ಮ ಪೆಟ್. ನೀವು ಎಲ್ಲವನ್ನು ಕಳ್ಕೊಂಡು, ಕೆಲಸವಿಲ್ಲದೆ, ಕಾನ್ಫಿಡೆನ್ಸ್ ಇಲ್ಲದೆ, ಸ್ನೇಹಿತರು ಸಹ ಇಲ್ಲದೆ, ಸಂಬಂಧಿಕರು, ನೆಂಟರು ಎಲ್ಲ ದೂರ ಮಾಡಿದ್ರು ನಿಮ್ಮ ಜೊತೆ ನಿಂತ್ಕೊಳ್ಳೋದು, ನಿಮ್ಮ ಜೊತೆ ಇರೋದೇ ನಿಮ್ಮ ಪೆಟ್ಟು. ನೀವು ತುಂಬ ಬೇಜಾರಾಗಿರಲಿ, ನಿಮ್ಮಿಂದ ಯಾರಿಲ್ಲ ಅಂದರೂ ಅದು ನಿಮ್ಮ ಮುಂದೆ ಬಂದು ಕೂತ್ಕೊಂಡು ನಿಮ್ಮ ಕಾಲು ನೆಕ್ಕಿ, ಕೈ ನೆಕ್ಕಿ, ಬಿಡು ಮಗ ನಿನ್ನ ಜೊತೆ ಯಾರಿಲ್ಲ ಅಂದರೂ ನಾನು ಇರ್ತೀನಿ ಕೊನೆ ತಕ್ಕ. ಎಷ್ಟು ಕಳ್ಕೊಂಡೆ? 10 ಲಕ್ಷ, 20 ಲಕ್ಷ? ನಿನ್ನ ಗರ್ಲ್ಫ್ರೆಂಡ್ ಬಿಟ್ಟೋದ್ಲಾ? ನಿನ್ನ ಫ್ರೆಂಡ್ಸ್ ನಿನ್ನ ಜೊತೆನೇ ತಿಂದು ನಿನ್ನ ಹಿಂದೆ ಮಾತಾಡೋಕ್ಕೆ ಶುರು ಮಾಡಿದ್ರಾ? ದಾರಿನಲ್ಲಿ ಯಾರ ಜೊತೆ ಆದರೂ ಜಗಳ ಆಡ್ದಾ? ಆಫೀಸ್ನಲ್ಲಿ ಬಾಸ್ ಬೈದ್ರಾ? ಮನೆಯಲ್ಲಿ ಫ್ಯಾಮಿಲಿ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗಾ? ಬಿಡು ಮಗ ಎಲ್ಲ ಸರಿ ಹೋಗುತ್ತೆ ಅಂತ ಆ ಕಣ್ಣು ಸನ್ನೆನಲ್ಲೇ ಮೌನವಾಗಿಯೇ ಹೇಳ್ಬಿಡುತ್ತೆ. ಅದೆಲ್ಲ ಪ್ರಾಣಿಗೆ ಮ್ಯಾಟ್ರೇ ಆಗಲ್ಲ ರೀ. ಯಾಕೆ ಗೊತ್ತಾ? ನಿಮ್ಮ ಹತ್ರ ಇವತ್ತು ಕೋಟಿ ಇರಲಿ, ನಾಳೆ ನೀವು ಭಿಕಾರಿ ಆಗಲಿ, ನಿಮ್ಮ ಜೊತೆ ಯಾರು ಇರಲಿ, ಯಾರು ಇಲ್ದಲೇ ಇರಲಿ, ಅದ್ರ ಪ್ರೀತಿ ಯಾವತ್ತೂ ಬದಲಾಗೋದೇ ಇಲ್ಲ. ಮನುಷ್ಯನ ಥರ ಬ್ಯಾಕ್ ಸ್ಟ್ಯಾಪ್ ಮಾಡೋದಿಲ್ಲ. ನಿಂಗೆ ಸಕ್ಸಸ್ ಆದಾಗ ಅದು ಚಪ್ಪಾಳೆ ತಟ್ಟಿಲ್ಲ, ನೀನು ಫೇಲ್ಯೂರ್ ಆದಾಗ ಅದು ದೂರ ಹೋಗಿಲ್ಲ. ಯಾಕೆಂದರೆ ಅದಕ್ಕೂ ನಿಮ್ಮ ಬಿಟ್ಟರೆ ಯಾರೂ ಇಲ್ಲ ರೀ. ಅದ್ರ ನಿಮ್ಮ ಕಷ್ಟನೇ ಅದ್ರ ಕಷ್ಟ, ನಿಮ್ಮ ಇಷ್ಟನೇ ಅದ್ರ ಇಷ್ಟ. ನೀವು ಅದನ್ನು ಎಷ್ಟೇ ಇಗ್ನೋರ್ ಮಾಡಿದ್ರು, ಬೈದ್ರು, ರೇಗಿದ್ರು, ಮತ್ತೆ ಅದು ಬಾಲ ಅಳ್ಳಾಡ್ಸ್ಕೊಂಡು ನಿಮ್ಮ ಹಿಂದೆನೇ ಬಂದುಬಿಡುತ್ತೆ. ಅದು ಕೇವಲ ಪ್ರಾಣಿ ಅಲ್ಲ, ಅದು ನಿಮ್ಮ ಸೈಲೆಂಟ್ ಪ್ರೊಟೆಕ್ಟರ್ಸ್, ನಿಮ್ಮ ಎಮೋಷ್ನಲ್ ಸೋಲ್ಮೇಟ್ಸ್. ಅದಕ್ಕೆ ಯಾವತ್ತೂ ನೋವು ಹಾಕ್ದಾಗ ನೋಡ್ಕೊಳ್ಳಿ. ಈ ವಿಡಿಯೋ ನೋಡಿ ನಿಮ್ಗೇನಾರು ಹಾರ್ಟ್ ಟಚ್ ಆಗಿದ್ರೆ, ತಮ್ಮ ಪೆಟ್ಸ್ನ ಪ್ರೀತಿಸುವ ಫ್ರೆಂಡ್ಸ್ ಯಾರು ಇದ್ದರೆ ಈ ವಿಡಿಯೋನ ಅವರೊಂದಿಗೆ ಶೇರ್ ಮಾಡಿ. ನಿಮ್ಮ ಪೆಟ್ ಜೊತೆಗೆ ನಿಮ್ಮ ಬಾಂಡ್ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಇಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತಾ ಇರೋದು ರಿಯಲ್ ಲವ್.